ನಮಸ್ಕಾರ ಸ್ನೇಹಿತರೆ, ನಾಳೆ ಬುಧ ಪ್ರದೋಷ ವ್ರತ ಇದೆ. ಸ್ನೇಹಿತರೆ, ಪ್ರದೋಷದ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಜನರು ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಸ್ಕಂದ ಪುರಾಣದ ಪ್ರಕಾರ ಪ್ರದೋಷದ ದಿನದಂದು 2 ರೀತಿಯ ಉಪವಾಸಗಳನ್ನು ಆಚರಿಸಲಾಗುತ್ತದೆ. ಒಂದು, ಹಗಲಿನಲ್ಲಿ ಉಪವಾಸ ಮಾಡಿ ರಾತ್ರಿ ಉಪವಾಸ ವ್ರತವನ್ನು ಅಂತ್ಯಗೊಳಿಸುವುದು. ಇನ್ನೊಂದು ಕಠಿಣ ಪ್ರದೋಷ ವ್ರತ ಸ್ನೇಹಿತರೆ, ಅಂದರೆ 24 ಗಂಟೆಗಳ ಕಾಲ ಉಪವಾಸವನ್ನು ಆಚರಿಸಿ ಮರುದಿನ ಉಪವಾಸವನ್ನು ಅಂತ್ಯಗೊಳಿಸುತ್ತಾರೆ. ಸ್ನೇಹಿತರೆ, ಈ ಮಂಗಳಕರ ದಿನದಂದು ಉಪವಾಸ ಆಚರಿಸಿದರೆ ಶಿವ ಪಾರ್ವತಿಯ ಆಶೀರ್ವಾದವನ್ನು ಲಭಿಸುತ್ತದೆ ಮತ್ತು ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ಬುಧ ಪ್ರದೋಷ ವ್ರತದ ದಿನದಂದು ನಾವು ಯಾವ ರೀತಿಯಾಗಿ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಬೇಕು ಅಥವಾ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಎಂಬುದನ್ನು ನೋಡಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈ ಮಂಗಳಕರ ದಿನದಂದು ಬೆಳಗ್ಗೆ ಬೇಗ ಎದ್ದು ಪುಣ್ಯ ಸ್ನಾನ ಮಾಡಿ ನಂತರ ಶಿವ ಪರಿವಾರದ ಅಂದರೆ ಈಶ್ವರನ, ದೇವಿ ಪಾರ್ವತಿ, ಗಣಪತಿ, ಕಾರ್ತಿಕೇಯ ಇರುವಂತಹ ವಿಗ್ರಹವನ್ನು ಪೂಜಿಸಬೇಕು. ನಂತರ ದೇಶಿ ತುಪ್ಪದ ದೀಪವನ್ನು ಬೆಳಗಿಸಿ ಮಲ್ಲಿಗೆ ಮತ್ತು ಗುಲಾಬಿ ಹೂಗಳನ್ನು ಶಿವನಿಗೆ ಅರ್ಪಿಸಬೇಕು ಸ್ನೇಹಿತರೆ. ಮತ್ತು ಸಿಹಿ ತಿಂಡಿಗಳನ್ನು ಕೂಡ ಪ್ರಸಾದವಾಗಿ ನಾವು ದೇವರಿಗೆ ಅರ್ಪಿಸಬೇಕು. ಈ ದಿನ ನಾವು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವುದು ಅತ್ಯಂತ ಪುಣ್ಯವನ್ನು ನಮಗೆ ಲಭಿಸಿಕೊಡುತ್ತದೆ ಎಂದು ಹೇಳಲಾಗಿದೆ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ದಿನದಂದು ಪ್ರದೋಷ ವ್ರತ ಕಥೆಯನ್ನು ಕೂಡ ಕೇಳಬೇಕು ಮತ್ತು ಶಿವಚಾಲಿಸ ಮತ್ತು ಭಗವಾನ ಶಿವನ ಆರತಿ ಕೂಡ ಈ ದಿನದಂದು ಪಠಿಸಬೇಕು ಎಂದು ಹೇಳಲಾಗಿದೆ. ಈ ದಿನ ಸ್ನೇಹಿತರೆ, ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಮತ್ತು ಶಿವ ಪಾರ್ವತಿ ದೇವರಿಗೆ ಪೂಜೆ ಮತ್ತು ಪಂಚಾಮೃತ, ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಮತ್ತು ತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನು ಕೂಡ ಮಾಡಬೇಕು. ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವಾಗ ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರವನ್ನು ಜಪಿಸಬೇಕು. ಅದಾದ ನಂತರ ನೋಡಿ ಸ್ನೇಹಿತರೆ, ಪ್ರದೋಷದ ದಿನದಂದು ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸುವುದು ಕೂಡ ಉತ್ತಮ ಎಂದು ಹೇಳಲಾಗಿದೆ. ಅದಲ್ಲದೆ ಸ್ನೇಹಿತರೆ, ನಾವು ಈ ಪ್ರದೋಷದ ದಿನದಂದು ಸಾಧ್ಯವಾದರೆ ನಾವು ರಾತ್ರಿಯಲ್ಲಿ ಶಿವ ಮತ್ತು ಪಾರ್ವತಿ ದೇವಿಗೆ ಭೋಗ ಪ್ರಸಾದವನ್ನು ಅರ್ಪಿಸಿದ ನಂತರ ಉಪವಾಸವನ್ನು ಮುರಿಯುತ್ತಾರೆ ಮತ್ತು ಕೆಲವರು ಈ ದಿನದಂದು 24 ಗಂಟೆಗಳ ಕಾಲ ಉಪವಾಸವನ್ನು ಕೂಡ ಕೆಲವರು ಆಚರಿಸುತ್ತಾರೆ. ಸ್ನೇಹಿತರೆ, ಅದೇ ರೀತಿಯಾಗಿ ನೋಡಿ, ಬುಧ ಪ್ರದೋಷ ವ್ರತದ ದಿನದಂದು ನಾವು ಯಾವ ರೀತಿಯಾಗಿ ಪರಿಹಾರ ಕ್ರಮಗಳನ್ನು ಮಾಡಬೇಕು ಎಂದರೆ ನೋಡಿ ಸ್ನೇಹಿತರೆ, ಪ್ರದೋಷದ ದಿನದಂದು ವ್ರತವನ್ನು ಆಚರಿಸಿ ದೇವಿ ಪಾರ್ವತಿಗೆ ಶೃಂಗಾರವನ್ನು ಅರ್ಪಿಸುವ ಅವಿವಾಹಿತ ಸ್ತ್ರೀಯರು ಅವರು ಬಯಸಿದ ಪತಿಯನ್ನು ಪಡೆಯುತ್ತಾರೆ ಮತ್ತು ವಧು ಅನ್ವೇಷಣೆಯಲ್ಲಿರುವ ಪುರುಷರು ಹಾಗೂ ಪರಿಪೂರ್ಣ ಜೀವನ ಸಂಗಾತಿಯನ್ನು ಅವನು ಹುಡುಕುವಲ್ಲಿ ಅವರ ಸಮಸ್ಯೆ ಅಂದರೆ ಅವಿವಾಹಿತರು ತಾವು ಬಯಸಿದ ಸಂಗಾತಿಯನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಅದಲ್ಲದೆ ಸ್ನೇಹಿತರೆ, ಒಂದು ಸಣ್ಣ ಮಂತ್ರವನ್ನು ನಾವು ಪ್ರದೋಷದ ದಿನದಂದು ಜಪಿಸಬೇಕು. ಹೀಗೆ ಈ ಮಂತ್ರವನ್ನು ಜಪಿಸುವುದರಿಂದ ಅವಿವಾಹಿತ ಸ್ತ್ರೀಯರಿಗೆ ಅವರು ಇಷ್ಟಪಟ್ಟಿರ್ತಕ್ಕಂತಹ ಒಂದು ವರವನ್ನು ಅವರು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ. ಬುಧ ಪ್ರದೋಷ ವ್ರತದ ಕಥೆ ಹೀಗಿದೆ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಹೊಸದಾಗಿ ಮದುವೆಯಾಗಿರುತ್ತಾನೆ. ಮದುವೆಯಾದ 2 ದಿನಗಳ ನಂತರ ಅವನ ಹೆಂಡತಿ ತನ್ನ ತಾಯಿಯ ಮನೆಗೆ ಹೋಗುತ್ತಾಳೆ. ಕೆಲವು ದಿನಗಳ ನಂತರ ಆ ವ್ಯಕ್ತಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಅವಳ ಮನೆಗೆ ಹೋಗುತ್ತಾನೆ. ಬುಧವಾರ ಅವನು ತನ್ನ ಹೆಂಡತಿಯೊಂದಿಗೆ ಹಿಂತಿರುಗಿಸಲು ಪ್ರಾರಂಭಿಸುತ್ತಾನೆ. ಆವಾಗ ಹುಡುಗಿಯ ಪೋಷಕರು ಅವನನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಬುಧವಾರ ವಿದಾಯಕ್ಕೆ ಮಂಗಳಕರ ದಿನವಲ್ಲ ಎಂದು ಸಂಬಂಧಿಕರು ಸ್ಪಷ್ಟವಾಗಿ ಹೇಳುತ್ತಾರೆ. ಆದರೆ ಯಾರ ಮಾತನ್ನು ಕೇಳದ ಆತ ಹೆಂಡತಿಯನ್ನು ಕರೆದುಕೊಂಡು ಎತ್ತಿನ ಗಾಡಿಯಲ್ಲಿ ತನ್ನ ಮನೆಯತ್ತ ಹೊರಡುತ್ತಾನೆ. ಗಂಡ ಹೆಂಡತಿ ಇಬ್ಬರು ಊರ ಹೊರಗೆ ಬಂದ ತಕ್ಷಣ ಆತನ ಹೆಂಡತಿಗೆ ಬಾಯಾರಿಕೆ ಶುರುವಾಗುತ್ತದೆ. ಆತ ಮಡಿಕೆಯೊಂದಿಗೆ ನೀರನ್ನು ಹುಡುಕಲು ಹೋಗುತ್ತಾನೆ. ಹೆಂಡತಿ ಮರದ ಕೆಳಗೆ ಕುಳಿತುಕೊಳ್ಳುತ್ತಾಳೆ. ಆವಾಗ ಸ್ವಲ್ಪ ಸಮಯದ ನಂತರ ಅವನ ಹೆಂಡತಿ ಯಾರೊಂದಿಗೋ ನಗುತ್ತಾ ಮಾತನಾಡುತ್ತಿದ್ದಳು ಮತ್ತು ಅವನು ಕೊಟ್ಟ ಪಾತ್ರೆಯಲ್ಲಿ ನೀರು ಕುಡಿಯುತ್ತಿದ್ದಳು. ಅದನ್ನು ನೋಡಿದ ಪತಿಗೆ ಕೋಪ ಬರುತ್ತದೆ. ಅವನು ತನ್ನ ಹೆಂಡತಿಯ ಬಳಿಗೆ ಬಂದಾಗ ಆ ವ್ಯಕ್ತಿಯ ಮುಖವು ನಿಖರವಾಗಿ ತನ್ನಂತೆಯೇ
ಇದ್ದರಿಂದ ಅವನು ಆ ದೃಶ್ಯವನ್ನು ನೋಡಿ ದಿಗ್ಭ್ರಮೆ ಆಗುತ್ತಾನೆ. ಇದನ್ನು ನೋಡಿ ಹೆಂಡತಿಯು ಆಶ್ಚರ್ಯ ಪಡುತ್ತಾಳೆ. ಅವರಿಬ್ಬರ ಜಗಳ ಆರಂಭವಾಗುತ್ತದೆ. ನಿಧಾನವಾಗಿ ಜನಸಂದಣಿ ಅಲ್ಲಿ ಸೇರುತ್ತಾರೆ. ಒಂದೇ ರೀತಿ ಕಾಣುವ ಪುರುಷರು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಆಗ ಜನರು ಮಹಿಳೆಯನ್ನು, ಈ ಇಬ್ಬರಲ್ಲಿ ನಿನ್ನ ಗಂಡ ಯಾರು ಎಂದು ಕೇಳುತ್ತಾಳೆ. ಆಗ ಅವಳು ಗೊಂದಲಕ್ಕೆ ಸಿಲುಕಿಬಿಡುತ್ತಾಳೆ. ಆಗ ನಿಜ ಪತಿಯನ್ನು ಶಿವನನ್ನು ಪ್ರಾರ್ಥಿಸಲು ಅವಳು ಪ್ರಾರಂಭಿಸುತ್ತಾಳೆ. ಓ ದೇವರೇ, ನಮ್ಮನ್ನು ರಕ್ಷಿಸು. ಸಂಬಂಧಿಕರ ಮಾತು ಕೇಳದೆ ನಾನು ದೊಡ್ಡ ತಪ್ಪನ್ನು ಮಾಡಿದೆ. ಬುಧವಾರ ಹೆಂಡತಿಯೊಂದಿಗೆ ಊರಿಗೆ ಹೊರಟೆ. ಭವಿಷ್ಯದಲ್ಲಿ ನಾನು ಇದನ್ನು ಎಂದಿಗೂ ಮಾಡುವುದಿಲ್ಲ ಎಂದು ಅವನು ಕೇಳಿಕೊಳ್ಳುತ್ತಾನೆ. ಆ ವ್ಯಕ್ತಿ ಈ ರೀತಿಯಾಗಿ ದೇವರಲ್ಲಿ ಕೇಳಿಕೊಳ್ಳುತ್ತಾನೆ. ಅವನ ಪ್ರಾರ್ಥನೆಗೆ ಮುಗಿದ ತಕ್ಷಣ ಇನ್ನೊಬ್ಬ ವ್ಯಕ್ತಿ ಕಣ್ಮರೆಯಾಗಿ ಬಿಡುತ್ತಾನೆ. ಇದಾದ ಬಳಿಕ ಪತಿ ಪತ್ನಿ ಸುರಕ್ಷಿತವಾಗಿ ತಮ್ಮ ಮನೆಗೆ ತಲುಪುತ್ತಾರೆ. ಆ ದಿನದಂದು ಬುಧ ಪ್ರದೋಷ ವ್ರತವನ್ನು ಪತಿ ಪತ್ನಿ ಇಬ್ಬರು ಉಪವಾಸವನ್ನು ಪ್ರಾರಂಭಿಸುತ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ ಈ ಬುಧ ಪ್ರದೋಷ ವ್ರತದ ಕಥೆಯು ಬರುತ್ತದೆ.